ರಾಜ್ಯ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತಹ ಗ್ಯಾರಂಟಿ ಯೋಜನೆಗಳೇನೆ ಈ ರಾಜ್ಯ ಸರ್ಕಾರಕ್ಕೆ ಹೊರೆ ಆಯ್ತಾ ಅನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇದೆ. ಬಿಕಾಸ್ ನಮಗೆಲ್ಲ ಗೊತ್ತು 54,000 ಕೋಟಿ ತನಕ ಈ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿದ್ದಾರೆ. ಈಗ ಸದ್ಯ ರಾಜ್ಯದ ನಿರುದ್ಯೋಗಿ ಯುವಕರಿಗೆ ಇವತ್ತಿನ ಬಜೆಟ್ನಲ್ಲಿ ಒಂದು ಬ್ಯಾಡ್ ನ್ಯೂಸ್ ಅನ್ನುವಂಥ ರೀತಿಯ ಬೆಳವಣಿಗೆ. 5 ಯೋಜನೆಗಳ ಪೈಕಿ ಒಂದು ಯೋಜನೆಗೆ ಆಲ್ಮೋಸ್ಟ್ ಕತ್ರಿ ಬಿದ್ದಂಗೆ ಕಾಣಿಸ್ತಾ ಇದೆ. ಇವತ್ತಿನ ಬಜೆಟ್ನಲ್ಲಿ ಯುವ ನಿಧಿ ಯೋಜನೆಗೆ ಯಾವುದೇ ಹಣವನ್ನ ರಾಜ್ಯ ಸರ್ಕಾರ ಮೀಸಲಿಟ್ಟಿಲ್ಲ. ಸೊ ಇದು ನಿರುದ್ಯೋಗಿ ಯುವಕರಿಗೆ ಒಂದು ಬ್ಯಾಡ್ ನ್ಯೂಸ್ ಅನ್ನುವಂತಾಗ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳನ್ನು ತಗೊಂಬಂದ್ರು, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಅಂತೆಲ್ಲ. ಬಟ್ ಇದರಲ್ಲಿ ಯುವ ನಿಧಿ ಯೋಜನೆಗೆ ಯಾವುದೇ ಅನುದಾನವನ್ನು ಇವತ್ತು ಇಟ್ಟಿಲ್ಲ. ಸೊ ಈ ಬಗ್ಗೆ ಮಾತನಾಡ್ತಿದ್ದಾರೆ, ಕೇಳೋಣ. ವಚನ ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ 25 ಎಕರೆ ಜಮೀನೇನಿದೆ ಬಸವ ಕಲ್ಯಾಣದಲ್ಲಿ ಕೊಡಲಾಗುವುದು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಎಲ್ಲಿ ಜಮೀನಿದೆ ಆ ಜಮೀನನ್ನು ಗುರುತಿಸಿ ವಚನ ವಿಶ್ವವಿದ್ಯಾಲಯಕ್ಕೆ ಇವತ್ತು ಜಮೀನು ಮಂಜೂರು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವೆಲ್ಲಾ ಕಾರ್ಯಕ್ರಮಗಳು ಕೊಟ್ಟಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. $4,295 ಕೋಟಿ ರೂಪಾಯಿ 59 ತಾಲೂಕುಗಳಿಗೆ ಏನು ಪ್ರಾದೇಶಿಕ ಅಸಮತೋಲನ ಇದೆ ಅದನ್ನು ನಿವಾರಣೆ ಮಾಡಲಿಕ್ಕೆ, ಅದರಲ್ಲಿ ಶಿಕ್ಷಣ, ಆರೋಗ್ಯ, ಅವರೇನು 5 ಅಂಶಗಳು ಕೊಟ್ಟಿದ್ದಾರೆ. ಆ 5 ಅಂಶಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಕ್ರಿಯಾಯೋಜನೆ ರೂಪಿಸಲಿಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸಚಿವ ಸಂಪುಟದಲ್ಲಿ ಗೋವಿಂದರಾವ್ ಸಮಿತಿ ವರದಿ ಬಂದಿತ್ತು. ಆ ವರದಿ ಯಥಾವತ್ತಾಗಿ ಅದನ್ನು ಅಕ್ಸೆಪ್ಟ್ ಮಾಡಲಾಗಿದೆ. ಅದು ಹೌಸಲ್ಲೂ ಟೇಬಲ್ ಮಾಡಲಾಗುವುದು. ಅದನ್ನು ಕಾರ್ಯಗತ ಮಾಡ್ತೀವಿ ಅಂತೇಳಿ ಆಯವ್ಯಯದಲ್ಲಿ ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ. ಥ್ಯಾಂಕ್ ಯು. ಅರಣ್ಯ ಸಚಿವರು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಇವತ್ತಿನ ಬಜೆಟ್ ಅನ್ನು ಆಬ್ವಿಯಸ್ಲಿ ಕಾಂಗ್ರೆಸ್ನವರೆಲ್ಲರೂ ಸಮರ್ಥಿಸ್ಕೊಳ್ತಾರೆ. ಎಲ್ಲ ಯೋಜನೆಗಳಿಗೆ ಸಮರ್ಪಕ ಅನ್ನುವಂಥ ರೀತಿಯಲ್ಲೇ ಮುಖ್ಯಮಂತ್ರಿಗಳು ಫಂಡ್ಸ್ ಅಲೋಕೇಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಶ್ಲಾಘಿಸಿದ್ದಾರೆ. ಬಜೆಟ್ನ ಕುರಿತಾಗಿ ಒಬ್ಬೊಬ್ಬ ನಾಯಕರು ಕೂಡ ತಮ್ಮದೇ ರಿಯಾಕ್ಷನ್ ಅನ್ನು ವ್ಯಕ್ತಪಡಿಸ್ತಿರೋದು. ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಮಾತನಾಡ್ತಿದ್ದಾರೆ, ಕೇಳೋಣ. ಕರಾವಳಿಯ ಜಿಲ್ಲೆಗಳಿಗೆ ಈ ಸರ್ಕಾರ ದ್ರೋಹವನ್ನ ಇವತ್ತು ಮಾಡಿದೆ. ಕರಾವಳಿ ಜಿಲ್ಲೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿಗೆ ಸ್ಪಂದನಕ್ಕೆ ಮತ್ತು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ನಾವು ಇಟ್ಟಿದ್ವಿ. ವಿಶೇಷವಾಗಿ ಕರಾವಳಿಯ ಪ್ರವಾಸೋದ್ಯಮಕ್ಕೆ ವಿಶೇಷವಾದಂತಹ ಒತ್ತನ್ನು ಕೊಡಬೇಕು, ಒಂದು ಪ್ಯಾಕೇಜ್ ಅನ್ನು ಕೊಡಬೇಕು ಅನ್ನುವಂತ ಮಾತನ್ನ ನಾವು ಮುಖ್ಯಮಂತ್ರಿಗಳ ಬಳಿ ಉಲ್ಲೇಖವನ್ನ ಮಾಡಿದ್ವಿ. ಆದರೆ ಯಾವುದೇ ರೀತಿಯಾದಂತಹ ಪ್ರವಾಸೋದ್ಯಮಕ್ಕೆ ಬೇಕಾದಂತಹ, ಕರಾವಳಿಯ ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ಯಾವುದೇ ಸ್ಪಷ್ಟವಾದಂತಹ ಭರವಸೆಯನ್ನ, ಯೋಜನೆಯನ್ನ ಈ ಸರ್ಕಾರ ಬಜೆಟ್ನಲ್ಲಿ ಇವತ್ತು ಕೊಟ್ಟಿಲ್ಲ. ಎರಡನೇದು, ಉಡುಪಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡಬೇಕು ಮತ್ತು ಬ್ರಹ್ಮಾವರದ ಕೃಷಿ ಕಾಲೇಜನ್ನ ನಾವು ಬೇಡಿಕೆಯನ್ನು ಇಟ್ಟಿತ್ತು. ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವಂತಹ ಕೃಷಿ ಡಿಪ್ಲೊಮಾ ಕಾಲೇಜನ್ನ ಕೃಷಿ ಕಾಲೇಜಾಗಿ ಮಾರ್ಪಾಡು ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರಮಾಣದ ಮೊತ್ತದ ಅಗತ್ಯ ಇಲ್ಲ, ಒಂದು ಆದೇಶ ಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ವಿ. ಆದರೆ ಕೃಷಿ ಕಾಲೇಜು ಕೂಡ ಇವತ್ತು ಕೊಡದಲೇ ಇರುವಂತದ್ದು ನಿರಾಸೆಯನ್ನು ಮೂಡಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಇಂದಿನ ಬಿಜೆಪಿ ಸರ್ಕಾರದ ಪಶ್ಚಿಮ ವಾಹಿನಿಯ ಮುಖಾಂತರ ವ್ಯಾಪಕವಾದಂತಹ ಕಿಂಡಿ ಅಣೆಕಟ್ಟುಗಳನ್ನು ನಮ್ಮ ಸರ್ಕಾರದ ಕಾಲದಲ್ಲಿ ಮಾಡಿದ್ವಿ. ಇವತ್ತಿನ ಈ ಬಜೆಟ್ ಏನ್ ಮಂಡನೆ ಆಯ್ತಲ್ಲ, ಇದರಲ್ಲಿ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಟಚ್ಚೇ ಮಾಡಿಲ್ಲ. ಅದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು. ಅಂಡ್ ಈಗ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇವತ್ತಿನ ಬಜೆಟ್ನ ಟೀಕೆ ಮಾಡ್ತಾ ಚೊಂಬು ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ನಿಂದ ಕೆಂಗಲ್ ಗೇಟ್ ತನಕ ಇವರು ಪಾದಯಾತ್ರೆ ಬಂದು ಪ್ರತಿಭಟನೆ ಮಾಡಿದ್ದು. ಕನ್ನಡಿಗರಿಗೆ ಖಾಲಿ ಚೊಂಬು ಕೊಟ್ಟ ಕಾಂಗ್ರೆಸ್ ಸರ್ಕಾರ, ಹೀಗೊಂದು ಪೋಸ್ಟರ್ ಅನ್ನ ರೆಡಿ ಮಾಡಿದ್ದಾರೆ. ಸಾಲಾಗಿ ಚೊಂಬುಗಳನ್ನು ಜೋಡಿಸಿದ್ದಾರೆ.
ನಾವು ಗಮನಿಸ್ತಾ ಇದ್ದೀವಿ. ವಿಧಾನಸೌಧದ ಮುಂಭಾಗ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಮುಖ್ಯಮಂತ್ರಿಗಳು ಇವತ್ತು ಮಂಡನೆ ಮಾಡಿದಂತ ಬಜೆಟ್ಗೆ ವಿಪಕ್ಷಗಳು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇರುವ ಪರಿ ಇದು.